ನೀವು ನಿಮ್ಮ ನಾಯಿಗೆ ಹಾಲು ಕೊಡ್ತಾ ಇದ್ದೀರಾ? ಹಾಗಾದರೆ ಈ ರೀಲ್ನ ಕಂಪ್ಲೀಟಾಗಿ ನೋಡಿ, ಯಾರು ಮಿಸ್ ಮಾಡಬೇಡಿ. ಹಾಲನ್ನ ಯಾಕೆ ಕೊಡಬಾರ್ದು ಅಂತ ಅಂದೇ ಗೊತ್ತಾ? ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಯಾಕೆ ಹಾಲು ಬೇಡ ಅಂತ ಕೇಳ್ಬೋದು ಎಷ್ಟೊಂದು ಜನ. ಹಾಲಲ್ಲಿ ಒಂದು ಅಂಶ ಇದೆ, ಲ್ಯಾಕ್ಟೋಸ್ ಅಂತ. ಆ ಲ್ಯಾಕ್ಟೋಸು ನಿಮ್ಮ ನಾಯಿ ಆಗಲಿ ನಿಮ್ಮ ಬೆಕ್ಕಿಗಾಗಲಿ ಅರ್ಗಿಸ್ಕೊಳ್ಳೋದು ತುಂಬ ಕಷ್ಟ. ಹಾಗಾದ್ರೆ ನಾವು ಇಷ್ಟು ಜನ ಕೊಡ್ತಿದ್ವಿ, ಕೊಡಬಾರ್ದಾ ಅಂತ ಒಬ್ರು ಪ್ರಶ್ನೆ ಕೇಳ್ಬೋದು. ಈ ಪ್ರಾಬ್ಲಮ್ಸ್ನ ನೀವೇ ಮಾಡ್ತಾ ಇದ್ದೀರಾ ಅಂತ ಲೆಕ್ಕ. ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಕೇಳ್ಬೋದು ನೀವು. ಒಂದು ವಾಮಿಟಿಂಗ್ ಆಗ್ಬೋದು, ಇಲ್ಲ ಅಂತಂದರೆ ಲೂಸ್ ಮೋಷನ್ ಆಗ್ಬೋದು. ವಾಮಿಟಿಂಗ್ ಅಂದರೆ ಇದರಿಂದನೇ ಆಗೈತೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ನೀವು ಕೇಳಿದ್ರೆ, ವೈಟ್ ಫೋಮ್ ರೀತಿ ಅಂದರೆ ನಾವು ಯಾವಾಗ ಬಟ್ಟೆ ಹೋಗಿ ಸೋಪಲ್ಲಿ ನೊರೆ ಬರುತ್ತಲ್ಲ, ಆ ಥರ ನೊರೆ ಥರ ವಾಂತಿ ಮಾಡುತ್ತೆ. ಹಾಗಾದರೆ ನಾವು ಇಷ್ಟು ದಿನ ಅದನ್ನೇ ಕೊಟ್ಕೊಂಬಂದ್ವಲ್ಲ, ನಾವೇನು ಮಾಡೋದು ಅಂತ ಸ್ವಲ್ಪ ಜನ ಕೇಳ್ತೀರಾ. ಹಾಲು ಬದಲು ಹಾಲಿನ ಪ್ರಾಡಕ್ಟ್ಸ್ ಐತೆ. ಮಜ್ಜಿಗೆ ಆಗಿರ್ಬೋದು, ಮೊಸರಾಗಿರ್ಬೋದು, ಯೋಗರ್ಟ್ ಆಗಿರ್ಬೋದು, ಪ್ರತಿಯೊಂದು ಕೊಡ್ಬೋದು ನೀವು. ಈ ಮೊಸರನ್ನ ನಿಮ್ಮ ನಾಯಿ ಡಯಟ್ ಫುಡ್ಡಲ್ಲಿ ಆ್ಯಡ್ ಮಾಡೋದ್ರಿಂದ ನಿಮ್ಮ ನಾಯಿಗೆ ಗಟ್ ಹೆಲ್ತ್ನ ನೀವೇ ಇಂಪ್ರೂವ್ ಮಾಡ್ತೀರಾ. ಒಂದು ಸತಿ ಮಾಡಿ ನೋಡಿ, ತುಂಬ ಯೂಸಸ್ ಇದೆ. ಹೆಚ್ಚಿನ ಕಂಟೆಂಟ್ಸ್ಗಾಗಿ ನಮ್ಮ ಯುವರ್ಡ್ ಪ್ರಪಂಚನ ಯೂಟ್ಯೂಬಲ್ಲಿ ಕೂಡ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮತ್ತು ಫಾಲೋ ಮಾಡಿ. ಮತ್ತು ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಆದಷ್ಟು ಯೂಸ್ ಆದರೂ ಆಗ್ಬೋದು.